ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಕೂಕನೂರಿನಲ್ಲಿ ಮಂಗಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಶ್ರೀ ಗುರು ಪುಟ್ಟರಾಜ ಕವಿ ಗವಾಯಿಗಳವರ 14ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಮಂಗಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಗುರು ಪುಟ್ಟರಾಜ ಕವಿ ಗವಾಯಿಗಳವರ 14ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಬೆಳಗ್ಗೆ 8 ಗಂಟೆಗೆ ಗುರು ಪುಟ್ಟರಾಜ ಗವಾಯಿ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ನಂತರ ಮಧ್ಯಾಹ್ನ 1 ಗಂಟೆಗೆ ಗ್ರಾಮದ ಭಕ್ತರಿಗೆ ಪ್ರಸಾದ ಸೇವೆಯನ್ನು ನೆರವೇರಿಸಲಾಯಿತು. ನಂತರ ಸಾಯಂಕಾಲ 6:30ಕ್ಕೆ ಗುರು ಪುಟ್ಟರಾಜ ಗವಾಯಿಗಳ 14ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮಂಗಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಾಡಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರಪ್ಪ ಎಂ ಚಿನ್ನೂರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಶರಣಪ್ಪ ಮುಚುಗಿ ಕೆಎಲ್ಇ ಸಂಸ್ಥೆ ಉಪನ್ಯಾಸಕರು ಗುರು ಪುಟ್ಟರಾಜ ಗವಾಯಿಗಳವರ ಪುಣ್ಯಾರಾಧನೆ ಕುರಿತು ಮಾತನಾಡಿದರು. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಪತ್ರಕರ್ತರಾದ ಕೊಟ್ರಪ್ಪ ಗುರು ಪುಟ್ಟರಾಜ ಗವಾಯಿಗಳವರ ಬಗ್ಗೆ ಮಾತನಾಡಿ, ಸ್ವತಃ ಅಂಧರಾಗಿದ್ದರೂ ಕೂಡ ಗುರುಗಳು ಪುಟ್ಟರಾಜರು ಜಗತ್ತಿಗೆ ಜ್ಞಾನದ ಬೆಳಕನ್ನ ನೀಡಿದ್ದಾರೆ. 12ನೇ ಶತಮಾನದ ಶರಣರ ವಾಣಿಯಂತೆ ಬಾಳಿ ಬದುಕಿದ್ದಾರೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ವಿಶೇಷ ಕಲಾವಿದ ಮಂಗಳೇಶಪ್ಪ ಯತ್ನಟ್ಟಿ, ಚನ್ನಪ್ಪ ಉಳ್ಳಾಗಡ್ಡಿ, ಹನುಮಂತಪ್ಪ ಭಜಂತ್ರಿ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಸಂಗೀತ ಸೇವೆಯನ್ನ ಸುಜಾತ, ತೇಜಸ್ವಿನಿ, ಶ್ರುತಿ, ವಾಣಿಶ್ರೀ, ರಾಜೇಂದ್ರ ಚಿನ್ನೂರ್, ಲಕ್ಷ್ಮಿ ಸೇರಿದಂತೆ ಅನೇಕರು. ಚೆನ್ನೈರಮಠ NKST4 ನ್ಯೂಸ್ ಬ್ಯೂರೋ, ಕುಕನೂರು. ಅಮೂಲ್ಯವಾದ ಭಾಷೆ, ಅಕ್ಷರವಿರಲಾದ ಭಾಷೆ ಅಂದ್ರೆ ಈ ಪ್ರಪಂಚದೊಳಗ ಸಂಗೀತ ಅನ್ನುವ ಭಾಷೆ ಅಂತ. ಸಂಗೀತ ಅನ್ನುವ ಭಾಷೆ ಹೀಗಾಗಿರ್ತಂದ್ರೆ ಗುರು ಪುಟ್ಟರಾಜು ಅಂಧ ಆಗಿದ್ರು ಕೂಡ ಮೊದಲು ಅವರಲ್ಲಿರ್ತಕ್ಕಂಥ ವಿದ್ಯೆಯ ಪ್ರತೀಕ ಇಷ್ಟು ದೊಡ್ಡದಾಗಿತ್ತು. ಪಂಚಾಕ್ಷರ ಗವಾಯಿಗಳವರು ಅವರ ನಿಷ್ಠೆ, ಪ್ರಾಮಾಣಿಕತೆ, ಕೈಯುವ ಇಚ್ಛೆಯನ್ನು ನೋಡಿ 1929 ಅಂದ್ರೆ ಗದಗಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಜನ 1929-30 ಇಸ್ವಿ ವಿದ್ಯೆಯನ್ನು ಕಲಿಸಿಕೊಳ್ಳಲು ಬಹಳ ಸಾರ್ಥಕವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ ಏನಂತಂದ್ರೆ ಅವರ ಗುರುಗಳು, ಪಂಚಾಕ್ಷರಿ ಗುರುಗಳು. ಹೀಗಾಗಿ ಏನಂತಂದ್ರೆ ಎಲ್ಲ ದೃಷ್ಟಿಯಿಂದ 1944ರಲ್ಲಿ ಏನಂದ್ರೆ ಗದಗಿನ ವೀರೇಶ್ವರ ಈ ಪುಣ್ಯಾಶ್ರಮದ ಪಟ್ಟವನ್ನು ಕಟ್ತಾರೆ ಇವರಿಗೆ ಏನಂತ ಪುಟ್ಟರಾಜ ಗವಾಯಿಗಳವರಿಗೆ. 30 ವರ್ಷಕ್ಕೆ ಏನಂದ್ರೆ ಪಟ್ಟಾಧಿಕಾರ ಹೊಂದಿದ್ರು ವೀರೇಶ್ವರ ಪುಣ್ಯಾಶ್ರಮಕ್ಕ. ಅದ್ಭುತ ಸ್ಥಾನ ಪಡ್ಕೊಂತಾರೆ ಅನ್ನೋದ ಈ 3 ಪ್ರತಿಭೆಗಳ ಸಾಕ್ಷಿ. ಚಪ್ಪಾಳೆ ಹಾಕ್ಬೇಕು ಆ 3 ಪ್ರತಿಭೆಗಳಿಗೆ. ಯಾಕಂದ್ರೆ ಭಜನಾ ಕಲಾವಿದರು ಬಹಳಷ್ಟು ಅಂದ್ರೆ ಸಂಗೀತದ ಕಲೆ ಇರುತ್ತೆ. ಸಪ್ತ ಸ್ವರಗಳು ಒಂದಿಗೆ ಸೇರ್ತವಲ್ಲಿ. ಹಾರ್ಮೋನಿಯಂ, ತಬಲ, ತಾಳ, ತಂತಿ ಅಷ್ಟು ಸೇರುವ ಒಂದು ಏನಪ್ಪಾ ಸಂಗೀತದ ಅಂಶ ಅಂದ್ರೆ ಅದು ಭಜನೆ. ಇಲ್ಲಿ ನಾನು 3 ಪಾಯಿಂಟ್ಗಳನ್ನು ಗುರುತಿಸಿಕೊಂಡು ಮಾತನಾಡಿದ್ದೇನೆ. ಒಂದು, ಪಂಡಿತ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಬಗ್ಗೆ ನನ್ನ ಮಿತ್ರ ಹೇಳಿದ್ದಾರೆ, ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಇಲ್ಲಿ ನನ್ನ ಇನ್ನೊಬ್ಬ ಸಂಮಿತ್ರ ಬಹುತೇಕ ಗುರುಗಳಾಗಿದ್ದಾರೆ. ಅವರು ಯಾವ ಕಲ್ಲೂರಿನ ಕಲೆ ಅದು 2 ಕಣ್ಣುಗಳಗೊಂಡ ಅತ್ಯಂತ ರೇವಸತೆಯಾಗಿ ಅರ್ಥ ಮಾಡಿಕೋ. ದೇವರ ಮನೆಯಲ್ಲಿ ಒಪ್ಪತಕ್ಕಂಥ ವ್ಯಕ್ತಿ ಕೃಷಿಯಾಗಿ ಕೆಲಸ ಮಾಡುತ್ತಿದ್ದ. ಆತನಿಗೆ ದೇವರೇ ಹಾಗೆ ಈ ಪಂಡಿತ ಈ ಅಪ್ಪ ಕಣ್ಣುಗಳನ್ನು ತಗೊಂಡ, ಈ ಅಪ್ಪ ಇರುವ ಕಣ್ಣುಗಳನ್ನು ತಗೊಂಡ. ಕಣ್ಣಿದ್ರು ಸಹಿತ ಜ್ಞಾನ ಅಂತಕ್ಕಂಥ ಕಣ ಏನಿದೆಯಲ್ಲ ಯಾವಾಗಲೂ ಕೆಲಸದಾಗಿರ್ತದೆ. ಹಾಗಾದ್ರೆ ಛಾಯೆ ಒಂದ್ ವೇಳೆ ಅದು ಬೆಳಕು, ಅದ್ರ ಝಲಕ್ ಬೆಳಕಂತಂದ್ರೆ ನಾವು ಆವಾಗವಾಗಿ ಆ ಝಲಕ್ ಬರಬೇಕಾದ್ರೆ ಆತನ ಇರತಕ್ಕಂಥ ಆಂತರಿಕ ಅದು ಮೌಲ್ಯವೇ ಆತನನ್ನು ಬೆಳೆದಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಗೊಂದು ಮಾತನಾಡ್ತಾರೆ. ಇಲ್ಲಿ ಚಿಕ್ಕೋಡಿಯಲ್ಲಿ ಗಣೇಶ ಉತ್ಸವ ನಿಮಿತ್ತ ಸತ್ಯನಾರಾಯಣ ಪೂಜೆ ಹಾಗೂ ಮಹಾಪ್ರಸಾದ ನಡೆಯಿತು. ಗಣೇಶೋತ್ಸವ ನಿಮಿತ್ತ ಸತ್ಯನಾರಾಯಣ ಪೂಜೆ ಹಾಗೂ ಮಹಾಪ್ರಸಾದ. ಹೌದು, ಚಿಕ್ಕೋಡಿ ಪಟ್ಟಣದ ಮಾತಂಗಿ ಗಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಉತ್ಸವ ನಿಮಿತ್ತ ಚಿಕ್ಕೋಡಿ ನಗರದ ಮಾತಂಗಿ ಗಲ್ಲಿಯಲ್ಲಿ ಇರುವಂತಹ ಶ್ರೀ ಪಾಂಡುರಂಗ ಗಜಾನನ ಮಂಡಲ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ರವಿವಾರ ಬೆಳಗ್ಗೆ ಶ್ರೀ ಸತ್ಯನಾರಾಯಣ ಪೂಜೆ ನೆರವೇರಿಸಿದರು ಮತ್ತು ಮಹಾಪ್ರಸಾದ ಆಯೋಜಿಸಲಾಗಿತ್ತು. ಮಂಡಲದಲ್ಲಿ ಚಿಕ್ಕೋಡಿಯ ಶಾಸ್ತ್ರಿಗಳು ಸತ್ಯನಾರಾಯಣ ಪೂಜೆ ನೆರವೇರಿಸಿ ಪುರಾಣ ಪಾರಾಯಣ ಮಾಡಿದರು. ನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಮಸ್ತ ಮಾತಂಗಿ ಸಮಾಜ ಬಾಂಧವರು ಹಾಗೂ ಪಾಂಡುರಂಗ ಗಜಾನನ ಮಂಡಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಯುವಕ ಮಂಡಲ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKST4 ನ್ಯೂಸ್, ಚಿಕ್ಕೋಡಿ.
ಕಲ್ಲಪ್ಪನ ಇದ್ದಾರೆ, ಅವ್ರ ನೇತೃತ್ವದ ಆದ್ರೆ ವರ್ಷ ವರ್ಷ ಇಂಪ್ರೂವ್ಮೆಂಟ್ ಹಾಕೋತಾನೆ ಹೋಗಿದ್ವಿ. ವರ್ಷ ಅವ್ನು ಗಣಪತಿ ಬೆಳ್ಕೋತಾನೆ ಹೋಗಿದ್ದಾನೆ. ಹೊರತಾಗಿ ಈ ವರ್ಷ ಹಿಂಗಿಲ್ಪ ನಾವು ಯಾರು ಭೀ ಯಾಕಂದ್ರೆ ನಮ್ಮ ಜೀವನದಲ್ಲಿ ಗಣಪನ ನಂಬಿದವ್ರು ಯಾರು ಭೀ ಹಿಂದೆ ಬೀಳಂಗಿಲ್ಲ, ಬೀಳಕ್ ಸಾಧ್ಯ ಇಲ್ಲ. ಅದಕ್ಕೆ ಗಣಪನ ನಂಬ್ರಿ, ಗಣೇಶನ್ ಒಟ್ಟು ಭಕ್ತಿ ಮಾಡ್ರಿ. ಗಣೇಶ್ ಗಣಪತಿ ಬಪ್ಪ. ಶಹಾಪುರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಒಂದು ಬೆಳಕಿಗೆ ಬಂದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗಂಗನಾಳ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಒಂದು ಬೆಳಕಿಗೆ ಬಂದಿದೆ. ಸಾಲ ಕೊಟ್ಟವನ ಜೊತೆ ಮಂಚಕ್ಕೆ ಏರಲು ಪತಿಯ ಕಾಟ. ಪರಪುರುಷನ ಜೊತೆ ಪಲ್ಲಂಗ ಏರದಿದ್ದಕ್ಕೆ ಕೊಂದೇ ಬಿಟ್ಟ. ಸಾಲ ತೀರಿಸಲು ಪತಿ ದೇಹ ಮಾರಾಟಕ್ಕಿಟ್ಟ ಪಾಪಿ ಪತಿ. ಉಸಿರುಗಟ್ಟಿ ಪತ್ನಿಯನ್ನೇ ಹತ್ಯೆಗೈದ ಗಂಡ. ಪಲ್ಲಂಗ ಹಂಚಿಕೊಂಡರೆ ಮಕ್ಕಳಾಗುತ್ತಾ, ಸಾಲ ತೀರುತ್ತದೆ ಎಂದ ಪತಿ. ಪತಿಯ ಮಾತು ಧಿಕ್ಕರಿಸಿದ ಕೊಲೆಯಾದ ಹೆಂಡತಿ. ಪತ್ನಿಯನ್ನು ಕೊಂದು ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆಂದು ಕತೆ ಕಟ್ಟಿದ ಪಾಪಿ ಪತಿರಾಯ ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲ ಅಂತ ಬಿಂದಾಸಾಗಿ ಓಡಾಡ್ತಿದ್ದ ಹಂತಕ ಭೀಮಣ್ಣ. ತಮ್ಮ ಊರು ಹುಣಸಗಿಯಲ್ಲಿಯೇ ಬಿಂದಾಸಾಗಿದ್ದ ಹಂತಕ 1.5 ತಿಂಗಳ ನಂತರ ಕೆಡ್ಡಕ್ಕೆ ಕೆಡವಿದೆ ಕಾಕಿ. ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಕೊಲೆ ಮಾಡಿರುವ ಬಗ್ಗೆ ಸೂಕ್ತ ಮಾಹಿತಿ ಕಲೆ ಹಾಕಿರುವ ಗೋಗಿ ಪೊಲೀಸರು ಸಂಶಯಾಸ್ಪದ ಪ್ರಕರಣ ದಾಖಲಿಸಿದ್ದ ಕೊಲೆಯಾದ ಶರಣಬಸಮ್ಮ ಕುಟುಂಬಸ್ಥರು. ಮೊದಲು ಹೃದಯಾಘಾತ, ಬೇರೆ ಯಾವುದೋ ಕಾರಣಕ್ಕೆ ಶರಣಬಸಮ್ಮ ಮೃತಪಟ್ಟಿರುವ ಬಗ್ಗೆ ಗೋಗಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಗೋಗಿ ಪೊಲೀಸರ ತನಿಖೆಯಲ್ಲಿ ಆಡಿಯೋ ಸೇರಿದಂತೆ ಮಹತ್ವದ ಸಾಕ್ಷ್ಯ ಸಿಕ್ಕಿವೆ. ಮರಣೋತ್ತರ ಪರೀಕ್ಷೆ ವರದಿ ನಂತರ ಕೊಲೆ ಕೇಸ್ ದಾಖಲಾಗಿದೆ. ಹಂತಕ ಭೀಮಣ್ಣ ಸೇರಿ ಆತನ ಕುಟುಂಬಸ್ಥರ ವಿರುದ್ಧ ಕೇಸ್ ದಾಖಲಾಗಿದೆ. 7 ಜನರ ವಿರುದ್ಧ ಗೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನ ವಶಕ್ಕೆ ಪಡೆದ ಗೋಗಿ ಪೊಲೀಸರು. ಮಲ್ಲಿಕಾರ್ಜುನ ಮಳಿಕೇರಿ, NKS T4 ನ್ಯೂಸ್, ಶಹಾಪುರ. ತರೀಕೆರೆಯಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಮೆರಗು ತಂದ ವಸತಿ ಶಾಲಾ ಮಕ್ಕಳು. ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಮೆರಗು ತಂದ ವಸತಿ ಶಾಲಾ ಮಕ್ಕಳು. ಹೌದು, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮೆರಗು ತಂದಂತಹ ಅಮೃತಾಪುರದ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಮಕ್ಕಳೆಂದರೆ ತಪ್ಪೇನಿಲ್ಲ. ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಈ ಶಾಲೆಯ ಮಕ್ಕಳು ಬುದ್ಧ, ಬಸವ, ಅಂಬೇಡ್ಕರ್ ಇನ್ನು ಹಲವು ಛದ್ಮವೇಷ ಧರಿಸಿ ಹಾಗೂ ನೃತ್ಯಗಳನ್ನು ಪ್ರದರ್ಶನ ನೀಡಿ ಎಲ್ಲರ ಮನಸೋರೆಗೊಳ್ಳುವಂತೆ ಮಾಡಿದವು. ಪ್ರಾಂಶುಪಾಲರಾದ ಸುವರ್ಣ ಹಾಗೂ ಎಲ್ಲ ಬೋಧಕೇತರರು ಆಸಕ್ತಿ ವಹಿಸಿ ಮಕ್ಕಳನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ವಿಶೇಷವಾಗಿತ್ತು. ಹಾಗೂ ಮಾನವ ಸರಪಳಿಯಲ್ಲಿ ಭಾಗವಹಿಸುವುದರ ಮೂಲಕ ಸಂವಿಧಾನ, ಪ್ರಜಾಪ್ರಭುತ್ವದ ಅಂಶಗಳನ್ನು ಬಿತ್ತರಿಸಿದರು. ಪ್ರದೀಪ್ ಹೆಚ್ಚಿ, NKS T4 ನ್ಯೂಸ್, ತರೀಕೆರೆ. ಕೂಕನೂರಿನ ಮಂಗಳೂರು ಗ್ರಾಮದ ವೈಶಿಷ್ಟ್ಯ ಮೆರೆದ ಗೌರಿ ಗಣೇಶ ಗೆಳೆಯರ ಗಣೇಶ ವಿಸರ್ಜನೆ ಕಾರ್ಯಕ್ರಮ. ಮಂಗಳೂರು ಗ್ರಾಮದ ವೈಶಿಷ್ಟ್ಯ ಮೆರೆದ ಗೌರಿ ಗಣೇಶ ಗೆಳೆಯರ ಗಣೇಶ ವಿಸರ್ಜನೆ. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಮೋಚಿ ಸಮಾಜದ ವತಿಯಿಂದ ಪ್ರತಿಷ್ಠಾಪಿಸಿದ ಗೌರಿ ಗಣೇಶ ಗೆಳೆಯರ ಬಳಗ ವತಿಯಿಂದ ಶ್ರೀ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಗಣೇಶ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಪ್ರತಿದಿನ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿ ಶನಿವಾರ ದಿವಸ ವಿಸರ್ಜನಾ ಕಾರ್ಯಕ್ರಮ ಮತ್ತು ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಸೇವೆಯನ್ನು ನೆರವೇರಿಸಲಾಯಿತು. ಗೌರಿ ಗಣೇಶ ಗೆಳೆಯರ ಬಳಗದ ಸುಭಾಷ್ ಮದಕಟ್ಟಿ ಮಾತನಾಡಿ, ಈಗ ಸತತವಾಗಿ ನಮ್ಮ ಮಂಗಳೂರು ಗ್ರಾಮದ ಮೋಚಿ ಸಮುದಾಯ ಭವನದಲ್ಲಿ ಮೋಚಿ ಸಮಾಜದ ವತಿಯಿಂದ ಸತತವಾಗಿ 21 ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿಸುತ್ತಾ ಬಂದಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶನ ಪ್ರತಿಷ್ಠಾಪನೆ ನೆರವೇರಿಸಿ 7 ದಿನಗಳ ಕಾಲ ಶ್ರೀ ವಿಘ್ನೇಶ್ವರನಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಶನಿವಾರ ದಿವಸ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿ ಸಾಯಂಕಾಲ 7 ಗಂಟೆಗೆ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಗ್ರಾಮದ ಗುರು ಹಿರಿಯರು ಹಾಗೂ ಮೋಚಿ ಸಮಾಜದವರ ಸಹಾಯ ಸಹಕಾರದೊಂದಿಗೆ ಶ್ರೀ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನೆರವೇರುತ್ತಿದ್ದು, ವಿಶೇಷವಾಗಿ ಗ್ರಾಮದ ಯುವಕರು, ಗೆಳೆಯರು, ಮಕ್ಕಳು ನೃತ್ಯವನ್ನು ಮಾಡಿದ್ದರು.
ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ಸುಭಾಷ್ ಬದಕಟ್ಟಿ, ಆನಂದ ಬಂಡಿ, ರವಿ ಬಂಡಿ, ಮಂಗಳೇಶ ಮುಂಡರಗಿ, ಕುಮಾರ ರೋಣದ, ಸಂತೋಷ ಗುಡಸಲಮನಿ, ಇಂದ್ರಾಜ್ ರೋಣದ, ಶಿವಕುಮಾರ ಬಂಡಿ, ಉದಯ ಬಂಡಿ, ಗ್ರಾಮದ ಗುರು ಹಿರಿಯರು ಮತ್ತು ಗೆಳೆಯರ ಬಳಗದವರು ಇದ್ದರು. ಚೆನ್ನಯ್ಯ ಹಿರೇಮಠ, NKS TV4 ನ್ಯೂಸ್, ಕೂಕನೂರು. ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದ ಮೋಚಿ ಸಮುದಾಯ ಭವನದಲ್ಲಿ 21ನೇ ವರ್ಷದಿಂದ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಮೊದಲನೇ ದಿನದಿಂದ ಹಲವಾರು ಪೂಜಾ ಕೈಂಕರ್ಯಗಳಿಂದ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮದ ಕೊನೆಯ ದಿನದ ಎಲ್ಲ ಈ ಒಂದು ಗೆಳೆಯರ ಬಳಗದಿಂದ ಅತ್ಯಂತ ಅದ್ಧೂರಿಯಾಗಿ ಇಂದು ನಾವು ಗಣೇಶನನ್ನು ವಿಸರ್ಜನೆ ಮಾಡುವ ಮುಖಾಂತರ ಮುಕ್ತಾಯಗೊಳಿಸಲಿದ್ದೇವೆ. ಇಂದು ನಮ್ಮ ಗಣೇಶನ ವಿಸರ್ಜನೆ ವೇಳೆ ನಮ್ಮ ಗೆಳೆಯರ ಬಳಗ ಮತ್ತು ಗ್ರಾಮದ ಹಿರಿಯರು ಹಾಗೂ ಯುವಕ ಮಿತ್ರರೊಂದಿಗೆ ಎಲ್ಲರ ಸಹಾಯ ಸಹಕಾರದಿಂದ ಇಂದು ಗಣೇಶನ ವಿಸರ್ಜನೆಯನ್ನು ಅತ್ಯಂತ ಅದ್ದೂರಿಯಾಗಿ ನೆರವೇರಿಸುತ್ತಿದ್ದೇವೆ. ಧನ್ಯವಾದ. ತರೀಕೆರೆಯಲ್ಲಿ ಒಕ್ಕಲಿಗ ಸಂಘದ ವತಿಯಿಂದ ಸಿಹಿ ಹಂಚಿಕೆ ಮಾಡಲಾಯಿತು. ಒಕ್ಕಲಿಗ ಸಂಘದ ವತಿಯಿಂದ ಸಿಹಿ ಹಂಚಿಕೆ. ಹೌದು, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಗಣಪತಿ ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ತಾಲೂಕು ಒಕ್ಕಲಿಗ ಸಂಘದ ವತಿಯಿಂದ ಸಿಹಿ ಹಂಚಲಾಯಿತು. ಸಿಹಿ ವಿತರಣಾ ಕಾರ್ಯಕ್ರಮದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಉಮೇಶಣ್ಣ, ಉಪಾಧ್ಯಕ್ಷರಾದ KV ನಾಗೇಶ್ ಗೌಡ, ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಪ್ರದೀಪ್ ಹೆಚ್ಚಿ, NKS TV4 ನ್ಯೂಸ್, ತರೀಕೆರೆ. ಲಕ್ಷ್ಮೇಶ್ವರದ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಸನ್ಮಾನ ಮತ್ತು ಸೂರನಗಿ ಗ್ರಾಮ ಘಟಕ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಇಂದು ಸಂಜೆ 5 ಗಂಟೆಗೆ ಸೂರನಗಿ ಗ್ರಾಮದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಸನ್ಮಾನ ಮತ್ತು ಸೂರನಗಿ ಗ್ರಾಮ ಘಟಕ ಉದ್ಘಾಟನೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರನಗಿ ಗ್ರಾಮದಲ್ಲಿ ಗಜಾನನ ಯುವಕ ಮಂಡಲ ವತಿಯಿಂದ ಪ್ರತಿಷ್ಠಾಪನೆಗೊಳಿಸಿದ 19ನೇ ವರ್ಷದ ಗಜಾನೋತ್ಸವದ ಅಂಗವಾಗಿ ಸೂರನಗಿ ಗ್ರಾಮದಲ್ಲಿ ಇಂದು ಸಂಜೆ 5 ಗಂಟೆಗೆ ಲಕ್ಷ್ಮೇಶ್ವರ ತಾಲೂಕು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಿಗೆ ಸನ್ಮಾನ ಮತ್ತು ನೂತನ ಗ್ರಾಮ ಘಟಕದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ST ಘಟಕದ ಅಧ್ಯಕ್ಷರಾದ ಬಸವರಾಜ್ ಮೇಲ್ಮುರಿ ಅವರು ತಿಳಿಸಿದರು. ಅವರು ಸೂರನಗಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ಗಜಾನನ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಾಹಿತಿ ನೀಡಿದ ಅವರು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮಣ ನಿರಂಜನ ಪ್ರಣವ ಅಭಿನವ ಬಸವಣ್ಣನವರು ಕಲ್ಯಾಣಪುರ ಮಠ ಕುಂದಗೋಳ ಪೂಜ್ಯರು ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ಹಾಗೂ ಜಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಚೌಹಾಣ ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ಸೂರನಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಚೆನ್ನಮ್ಮ ಕಳ್ಳಿಹಾಳ ಅವರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಹಿರಿಯ ಉಪಾಧ್ಯಕ್ಷರು ಸೇರಿದಂತೆ ಸಂಘಟನೆಯ ಎಲ್ಲ ಮುಖಂಡರುಗಳು ಆಗಮಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಅಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಮಯದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ವೀರನಾಡ್ ಪಾದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಇವತ್ತಿನ ದಿವಸ ಸೂರಣಿ ಗ್ರಾಮದಲ್ಲಿ ಗಜಾನನ ಯುವಕ ಮಂಡಳ ಸೂರಣಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮ ಘಟಕ ಉದ್ಘಾಟನೆ ನಾಳೆ ಕಾರ್ಯಕ್ರಮ 16ನೇ ತಾರೀಕಿಗೆ ಗ್ರಾಮ ಘಟಕ ಜಯ ಕರ್ನಾಟಕ ಗ್ರಾಮ ಘಟಕ ಉದ್ಘಾಟನೆಯನ್ನ ನಮ್ಮೂರಿನ ಎಲ್ಲ ಸಮಾಜ ಬಾಂಧವರು ಈ ಜಯ ಕರ್ನಾಟಕ ಸಂಘಟನೆಗೆ ಸಾಥ್ ಕೊಟ್ಟು ನಮ್ಮೆಲ್ಲ ಹುಡುಗರು ಗ್ರಾಮ ಘಟಕ ಮಾಡಕತ್ತ, ಅದಕ್ಕೆ ಅವ್ರಿಗೆಲ್ಲರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಹಾರೈಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇವೆ. ಮುದುಗಲ್ನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ ವಿತರಣೆ ಮಾಡಲಾಯಿತು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ ವಿತರಣೆ. ಹಜರತ್ ಹುಸೇನಿ ಹಲಂ ಹಶೂರ್ ಖಾನಾ ಕಮಿಟಿ ವತಿಯಿಂದ ಸೋಮವಾರ ಈದ್ ಮಿಲಾದ್ ಅಂಗವಾಗಿ ಹಜರತ್ ಹುಸೇನಿ ಅಲಂ ಅಶೂರ್ ಖಾನಾ ಕಮಿಟಿ ವತಿಯಿಂದ ಮುದುಗಲ್ನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ ವಿತರಣೆ ಮಾಡಿದರು. ಪ್ರವಾದಿಯವರ ಜನ್ಮದಿನಾಚರಣೆ ಅಂಗವಾಗಿ ರೋಗಿಗಳಿಗೆ ಹಾಲು ಬ್ರೆಡ್ ವಿತರಣೆ. ಹೌದು, ಪ್ರವಾದಿ ಹಜರತ್ ಮೊಹಮ್ಮದ್
ಮುಸ್ತಾಫಾ ಸ್ವಲ್ಲಲ್ಲಾಹು ಅಲೈಹಿವ ಸ್ವಲ್ಲಂ ಅವರ 1499ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸುತ್ತಾರೆ. ಹಜರತ್ ಹುಸೇನಿ ಅಲಂ ಅಶೂರ್ ಖಾನ ಕಮಿಟಿ ವತಿಯಿಂದ ಅಧ್ಯಕ್ಷ SA ನಯೀಂ ಜುನೈದಿ ಅವರ ನೇತೃತ್ವದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮೌಲಾನಾ ಮೊಹಮ್ಮದ್ ಆಶಿಮ್, ಕಮಿಟಿ ಅಧ್ಯಕ್ಷ SA ನಯೀಂ, ಮೌಲಾನಾ ಅಬ್ದುಲ್ ಗನಿ, ಡಾಕ್ಟರ್ ಚಂದ್ರಕಾಂತ, ಡಾಕ್ಟರ್ ವಿನೋದ ಕುಮಾರ್, ಮುಕ್ತಾಬ್ ಸಾಬ್, ರೆಹಮಾನ್ ದೂಲಾ, ಜುಬೇರಾ ಪಾಷಾ, SN ಖಾದ್ರಿ, ಇಕ್ಬಾಲ್ ಜಮೀನ್ದಾರ, ಗಫೂರ್ ಖಾನ್, ತಸ್ಲಿಂ ಮುಲ್ಲಾ, ಇಸ್ಮಾಯಿಲ್ ಕೊಳ್ಳಿ, ಅನಿಫ್ ಖಾನ್, ಶಮಶಾವಾಳಿ, ರಾಜಸಾಬ್ ಕುರೇಶಿ, ರಹೀಮುದ್ದೀನ್ ಪಟೇಲ್, ಕುಯ್ಯಾಂ ಶಾ, ಅಬ್ದುಲ್ ಗನಿ ಶಾ, ಖಲೀದ್ ಉಪಸ್ಥಿತರಿದ್ದರು. ಮಂಜುನಾಥ ಕುಂಬಾರ, NKST4 ನ್ಯೂಸ್, ಮುದುಗಲ್. ನಾಗಮಂಗಲದಲ್ಲಿ ನಡೆದ ಗಣಪತಿ ವಿಸರ್ಜನೆ ವೇಳೆ ಕೋಮು ಗಲಭೆ ಕುರಿತು ಹೊಸನಗರದಲ್ಲಿ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆ ನೀಡಿದರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ನಡೆದ ಗಣಪತಿ ವಿಸರ್ಜನೆ ವೇಳೆ ಕೋಮು ಗಲಭೆ ಕುರಿತು ಹೊಸನಗರದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ನೀಡಿದರು. ಸರ್ಕಾರದ ವೈಫಲ್ಯತೆ ಇದೆ, ಹಿಂದಕ್ಕೆ ಬೇರೆ ದುರುದ್ದೇಶ ಇರಬಹುದು. ಗಣಪತಿ ರಸ್ತೆ ಮೇಲೆ ಹೋಗ್ತಾ ಇದೆ, ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ ಕಲ್ಲನ್ನು ಸಂಗ್ರಹಿಸಿ ಗಣಪತಿ ಮೇಲೆ ಚಪ್ಪಲಿ ಹಾಕಿದ್ದಾರೆ. ಅದನ್ನು ಬಿಟ್ಟು ಗಣಪತಿ ಹೊತ್ತಿರೋರನ್ನ ಅರೆಸ್ಟ್ ಮಾಡಿದರೆ ರಾಜ್ಯದಲ್ಲಿ ಹಿಂದೂಗಳು ಹಬ್ಬ ಆಚರಣೆ ಮಾಡೋದು ತಪ್ಪಾಗಿದೆ ಎಂದು ಆರಗ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದರು. ಬ್ಯೂರೋ ರಿಪೋರ್ಟ್, NKST4 ನ್ಯೂಸ್, ಹೊಸನಗರ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಸರ್ಕಾರದ ವೈಫಲ್ಯತೆ ಇದೆ ಮತ್ತು ಅದರ ಹಿಂದಕ್ಕೆ ಬೇರೆ ಒಂದು ದುರುದ್ದೇಶನೂ ಇರ್ಬೋದು. ಗಣಪತಿ ರಸ್ತೆ ಮೇಲೆ ಹೋಗ್ತಾ ಇದೆ, ಪೆಟ್ರೋಲ್ ಬಾಂಬು ಮತ್ತು ಕಲ್ಲನ್ನು ಸಂಗ್ರಹಿಸಿಟ್ಕೊಂಡು ವ್ಯವಸ್ಥಿತವಾಗಿ ಗಣಪತಿ ಮೇಲೆ ಚಪ್ಪಲಿ ಕಲ್ಲನ್ನು ತೂರಿದ್ದಾರೆ. ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಆ ಗುಂಪಿನ ಕಡೆ ಹೆಚ್ಚು ಪೊಲೀಸರನ್ನು ನೇಮಕ ಮಾಡಿಸಬೇಕಾಗಿದೆ. ಏನು ಮಾಡ್ಕೊಂಡೇ ಘಟನೆ ಆದ ತಕ್ಷಣ ಗಣಪತಿ ಇಟ್ಟವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದರೆ ಈ ದೇಶದಲ್ಲಿ ಹಿಂದೂಗಳ ಹಬ್ಬ ಆಚರಿಸೋದೇ ತಪ್ಪು, ಗಣಪತಿ ಇಡೋದೇ ತಪ್ಪು ಇನ್ನು ಮುಂದೆ ಅನ್ನುವಂಥ ಒಂದು ಭಾವನೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಿರ್ಮಾಣ ಆಗ್ತದೆ. ಸುಮಾರು 55 ವರ್ಷದ ಆಡಳಿತದ ಒಂದು ವ್ಯವಸ್ಥೆಯಿಂದ ಪೊಲೀಸ್ನವ್ರಿಗೂ ಅದೇ ಮಾನಸಿಕ ಸ್ಥಿತಿ. ಬೆಂಗಳೂರಿನಲ್ಲಿ ಗಣಪತಿನೇ ಅರೆಸ್ಟ್ ಮಾಡೋದು, ಸ್ಟೇಷನಿಗೆ ತಗೊಂಡೋಗಿಟ್ಟಿದ್ದಾರೆ. ಅಂದರೆ ಹಿಂದೂ ಧರ್ಮದ ದೇವತೆಗಳಿಗೆ ಅವಮಾನ ಮಾಡಿದ್ರೆ ಏನೂ ಆಗಲ್ಲ ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗಿದೆ. ಭಾಳ ಲಘುವಾಗಿ ತಗೊಳ್ಳುವಂಥ ವ್ಯವಸ್ಥೆ ಆಗಿದೆ. ನಾಗಮಂಗಲದ ಘಟನೆಯನ್ನು ನಾವೆಲ್ಲರೂ ಸೇರಿ ಖಂಡಿಸಬೇಕು, ಆಗಲೇಬೇಕು, ಘಟವಾಗಿ ಮುಗಿಬೇಕು. ಆದರೆ ವ್ಯವಸ್ಥಿತವಾಗಿ ಆಗಿದೆ, ಸರಿಯಾದ ಬಂದೋಬಸ್ತಿಲ್ಲ. ಯಾರು ಕಿಡಿಗಳಿದ್ದಾರೆ ಅವ್ರನ್ನ ಪೂರ್ವ ಇದನ್ನು ಮಾಡಿ ಅರೆಸ್ಟ್ ಮಾಡಬೇಕಾಗಿತ್ತು. ಪೊಲೀಸರು ಇದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಕಿಲ್ಲ. ಮೈನವರು ಸಂಭ್ರಮಿಸಲಿಕ್ಕೆ ಕೇಜ್ರಿವಾಲ್ ನಿರಪರಾಧಿ ಅಂತ ಜೈಲಿನಿಂದ ಬಿಡಲಿಲ್ಲ, ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ ಅಷ್ಟೇ. ಜಡ್ಜ್ಮೆಂಟ್ ಮುಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಮಾಡಿದ ಅಪರಾಧಕ್ಕೆ ಯಾವುದೇ ಅರೆಸ್ಟ್ ಮಾಡಬಾರ್ದು, ಇವ್ರನ್ನ ಎನ್ಕ್ವೈರಿ ಮಾಡಬಾರ್ದು, ಈ ರೀತಿ ಮಾನಸಿಕತೆ ಹೋಗಬೇಕು. ಕಾನೂನು ಈ ದೇಶದ ಚಪರಾಸಿಗೂ ಒಂದೇ, ಈ ದೇಶದ ಮುಖ್ಯಮಂತ್ರಿಗೂ ಒಂದೇ, ಈ ದೇಶದ ಪ್ರಧಾನಿಗೂ ಒಂದೇ. ಬೇರೆ ಬೇರೆ ಕಾನೂನಿಲ್ಲ. ಮತ್ತು ಎತ್ತರದ ಸ್ಥಾನದಲ್ಲಿದ್ದವರು ಆದರ್ಶವಾಗಿರಬೇಕು. ಮತ್ತು ಷರತ್ತುಬದ್ಧ ಆದಂಥ ಒಂದು ಬಿಡುಗಡೆ ಅದು. ಆದ್ದರಿಂದ ಆ ಪಕ್ಷ ಬಂದಿದ್ದೇ ಭ್ರಷ್ಟಾಚಾರ ವಿರೋಧಿಸಬೇಕು. ಅವರು ಬಂದು ಅಧಿಕಾರ ಹಿಡಿದು ಮೊದಲನೇ ಸಾರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇದು ಇಡೀ ದೇಶಕ್ಕೆ ಗೊತ್ತಾಯಿತು, ಒಂದು ದೇಶದ ಆಶಾಕಿರಣ ಆಗಿತ್ತು. ಹಿಂಗಿದ್ದು ಒಂದು ಪಕ್ಷ ಹುಡುಗಂತು, ನಾವೇನಾದ್ರು ಮಾಡೋಣ ಅಂತ. ಆದರೆ ಅವರೆಲ್ಲರೂ ಕೂಡ ಭ್ರಮನಿರಸರಾಗಿದ್ದಾರೆ ಕೇಜ್ರಿವಾಲ್ ನಡ್ಕೊಂಡಂಥ ರೀತಿ ನೋಡಿ. ಹಾಗಾಗಿ ಇವತ್ತು ಇವರು ಸಂತೋಷ ಪಡುವಂಥದ್ದು, ಸಂಭ್ರಮಿಸುವಂಥದ್ದು ಏನೂ ಇಲ್ಲ. ಇವರು ಮೂಢ ಹಗರಣ, ಇವರ ವಾಲ್ಮೀಕಿ ನಿಗಮದ ಹಗರಣ, ಸರಣಿ ಹಗರಣಗಳು ಇವತ್ತು ಸಿಕ್ಕಾಗ್ತದೆ. ಆದ್ದರಿಂದ ಇವರು ಹೊರಗೆ ಬರಲಿಕ್ಕೆ ಮಾರ್ಗ ಯಾವುದು ಅಂತ ನೋಡ್ತಾ ಇದ್ದಾರೆ.
ಅವರು ಹೊರಗೆ ಬಂದಾಗ ನನಗೂ ಕೂಡ ಜಾಮೀನು ಸಿಗ್ಬೋದು ಏನೋ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದಾರೆ, ಏನೋ ಅಂತ ಗೊತ್ತಿಲ್ಲ. ನಿರಾಕರಿಸಿದ್ದಾರೆ, ಒಂದು ವಾಯ್ಸಲ್ಲ ಅಂತ ಹೇಳಿದ್ದಾರೆ. ನೋಡಬೇಕು, ಅವರು ಆ ರೀತಿ ಟೀಕೆ ಮಾಡಿದ್ರು ತಪ್ಪೇ, ಅದನ್ನು ನಾನು ಖಂಡಿಸ್ತೇನೆ. ಆದರೆ ಅದರ ಹಿಂದಕ್ಕೆ ರಾಜಕೀಯ ಉದ್ದೇಶ ಇದೆ. ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಯಾರು, ಸುರೇಶ್, ಆ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಅವರು ವ್ಯವಸ್ಥಿತವಾಗಿ ಇವ್ರನ್ನ ಶಿಕ್ಷಿಸುವಂಥ ದೃಷ್ಟಿಯಿಂದ ಮಾಡಿದ್ದಾರೆ ಅನ್ನುವಂಥದ್ದು ಅವರು ಕೂಡ ಆಗಲೇ ಹೇಳಿದ್ದಾರೆ. ಮತ್ತು ಹರಿಬರಿನಲ್ಲಿ ಒಬ್ಬ ಶಾಸಕನ ಅಷ್ಟು ಬೇಗ ಹೋಗಿ ಒಬ್ಬ FIR ಕೊಟ್ಟ ಅಂದ ಕೂಡಲೇ FIR ಆಗಿತ್ತು ಕೂಡಲೇ ಅರೆಸ್ಟ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟಿನ ಆದೇಶ ಕೂಡ ಇದೆ. ಅದು ಇದಾದರೂ ಕೂಡ ಅಟ್ರಾಸಿಟಿ ಆದರೂ ಕೂಡ ವಿಮರ್ಶೆ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ಇತ್ತೀಚೆಗೆ ಕೊಟ್ಟಿದ್ದಾರೆ. ಆದರೆ ಸರ್ಕಾರದ ಒತ್ತಡದಿಂದ ಪೊಲೀಸ್ ಈ ರೀತಿ ಮಾಡಿದೆ. ಇದು ರಾಜಕೀಯ ದ್ವೇಷದ ಸೇಡಿನ ರಾಜಕಾರಣದ ಮುಂಡರಗಿಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಜೀವನ ದರ್ಶನ ಪ್ರವಚನದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಜೀವನ ದರ್ಶನ ಪ್ರವಚನದ ಉದ್ಘಾಟನೆ. ಹೌದು, ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳ 157ನೇ ಜಯಂತ್ಯೋತ್ಸವವು ಈ ಬಾರಿ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠದಲ್ಲಿ ನೆರವೇರುತ್ತಿದೆ. ಈ ಹಿನ್ನೆಲೆ 10 ದಿನಗಳ ಕಾಲ ನಡೆಯಲಿರುವ ಕುಮಾರ ಮಹಾಸ್ವಾಮಿಗಳ ಜೀವನ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭ ಜರುಗಿತು. ಸಸಿಗೆ ನೀರುಣಿಸುವ ಮೂಲಕ ಪ್ರವಚನದ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ವೇಳೆ ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಸ್ವಾಮೀಜಿ, ಧಾರವಾಡ ಮುರುಘಾ ಮಠ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ, ಲಿಂಗನಾಯಕನಹಳ್ಳಿ ಚೆನ್ನವೀರ ಸ್ವಾಮೀಜಿ, ನಂದಿವೇರಿ ಮಠದ ಶಿವಕುಮಾರ ಸ್ವಾಮೀಜಿ, ಹಿರೇಶಿಂದಗಿಯ ಚಿದಾನಂದ ಸ್ವಾಮೀಜಿ ಸೇರಿದಂತೆ ಜಯಂತ್ಯೋತ್ಸವ ಸಮಿತಿಯ ಎಲ್ಲಾ ಮಠಾಧೀಶರು ಪಾಲ್ಗೊಂಡಿದ್ದರು. ಅಲ್ಲದೆ ರೋಣ ಶಾಸಕ GS ಪಾಟೀಲ್, ಶಿರಹಟ್ಟಿ ಶಾಸಕ ಚಂದ್ರು ಲಮಾನಿ, ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ, ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹಾಗೂ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಖ್ಯಾತ ವಾಗ್ಮಿಗಳಾದ ಗುಡೂರಿನ ಅನ್ನದಾನೀಶ್ವರ ಶಾಸ್ತ್ರಿಗಳು ಪ್ರವಚನ ನೀಡಿದರೆ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು. ಅನ್ನದಾನೀಶ್ವರ ಅಕ್ಕನ ಬಳಗದ ಸದಸ್ಯರಿಂದ ಪ್ರಾರ್ಥನೆ ನೆರವೇರಿತು. ಕಾರ್ಯಕ್ರಮದಲ್ಲಿ ಶ್ರೀಮಠದ ಅಪಾರ ಭಕ್ತ ಸಮೂಹ ಪಾಲ್ಗೊಂಡಿತ್ತು. ಅರ್ಜುನ್ ಹೊಸ್ಮನಿ, NKSTV4 ನ್ಯೂಸ್, ಮುಂಡರಗಿ. ನಿರಂಜನ ಕೋನಸ್ವಾಮಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳ 157ನೇ ಜಯಂತಿ ಮಹೋತ್ಸವವನ್ನು ಈ ಭಾಗದ ಎಲ್ಲ ಸಂಸದರಿಗೆ, ಈ ಭಾಗದ ಜನರಿಗೆ ಅವರ ಇತಿಹಾಸ, ಸಮಾಜಕ್ಕೆ ಮಾಡಿದಂಥ ವಿಚಾರಗಳನ್ನು ತಿಳಿಸಬೇಕು ಎನ್ನುವ ವಿಚಾರದಲ್ಲಿ ಈ ಒಂದು ಕುಮಾರೇಶ್ವರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆಯಾಗಿ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮನ್ನಿರಂಜನ ಕೋನಸ್ವಾಮಿ ಜಗದ್ಗುರು ಡಾಕ್ಟರ್ ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಅನ್ನದಾನೇಶ್ವರ ಸಂಸ್ಥಾನ ಮುಂಡರಗಿ ಇವರ ಪಾದಗಳಲ್ಲಿ ಶ್ರೀಶಾಸ್ತ್ರ ನಮಸ್ಕಾರಗಳನ್ನು ಸಲ್ಲಿಸಿ ಸ್ವಾಗತವನ್ನು ಮಾಡುತ್ತಾ ಶಿವಕಸೇವರು ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ತರಬೇತಿಯನ್ನು ಈ ಮಹಾವೇದಿಕೆಗೆ ಸ್ವಾಗತವನ್ನು ಮಾಲಾರ್ಪಣೆಯನ್ನು ಮಾಡಬೇಕು. ಲಕ್ಷ್ಮೇಶ್ವರದಲ್ಲಿ ಮುಸ್ಲಿಂ ಬಾಂಧವರಿಂದ ಶ್ರದ್ಧಾ ಭಕ್ತಿಯಿಂದ ಹಜರತ್ ಮೊಹಮ್ಮದ್ ಪೈಗಂಬರರ ಜಯಂತಿ ಆಚರಣೆ ನಡೆಯಿತು. ಮುಸ್ಲಿಂ ಬಾಂಧವರಿಂದ ಶ್ರದ್ಧಾ ಭಕ್ತಿಯಿಂದ ಹಜರತ್ ಮೊಹಮ್ಮದ್ ಪೈಗಂಬರರ ಜಯಂತಿ ಆಚರಣೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿ ಸಡಗರದೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರರ ಜಯಂತಿಯನ್ನು ಆಚರಿಸಿದರು. ಈ ಜಯಂತಿಯಲ್ಲಿ ಮುಸ್ಲಿಂ ಸಮುದಾಯದವರು ಬೃಹತ್ ಮೆರವಣಿಗೆ ನಡೆಸಿದರು. ಈ ಮೆರವಣಿಗೆಯು ಪಟ್ಟಣದ ದೂದಪಿರಾ ದರ್ಗಾದಿಂದ ಪ್ರಾರಂಭಗೊಂಡು ಬಜಾರ ರಸ್ತೆ ಮುಖಾಂತರ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಹಾಯ್ದು ಮರಳಿ ದರ್ಗಾ ತಲುಪಿತು.
ಮೆರವಣಿಗೆಯಲ್ಲಿ ಅಂಜುಮನ್ ದರ್ಗಾ ಕಮಿಟಿಯ ಪದಾಧಿಕಾರಿಗಳು, ದೂದ್ಬಿರಾ ದರ್ಗಾ ಕಮಿಟಿಯ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಮುಸ್ಲಿಂ ಗಳ್ಳಿಗಳ ಪದಾಧಿಕಾರಿಗಳು, ಹಿರಿಯ ಮುಖಂಡರುಗಳು, ಯುವಕರು, ಮುದ್ದು ಮಕ್ಕಳು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಜನರಿಗೆ ದಾರಿ ಪಕ್ಕದಲ್ಲಿ ಲಸ್ಸಿ, ಬಾಳೆಹಣ್ಣು ವಿತರಣೆ ಮಾಡಲಾಯಿತು. ವೀರಣ್ಣ ಹಡ್ಪಾದ್, NKST4 ನ್ಯೂಸ್, ಲಕ್ಷ್ಮೇಶ್ವರ. ಹುಣಸಗಿ ಪಟ್ಟಣದಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬ ಆಚರಣೆ ನಡೆಯಿತು. ಹುಣಸಗಿ ಪಟ್ಟಣದಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬ ಆಚರಣೆ. ಹೌದು, ಈದ್ ಮಿಲಾದ್ ಉನ್ ನಬಿ ಎಂದರೆ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಆಚರಿಸುವ ಹಬ್ಬ. ಈ ಹಬ್ಬವನ್ನು ಇಸ್ಲಾಂ ಧರ್ಮದ ಮುಖ್ಯ ಆಚರಣೆಗಳಲ್ಲಿ ಇದೊಂದು ಹಬ್ಬ ಎಂದು ಪರಿಗಣಿಸಲಾಗುತ್ತದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಲಾಯಿತು. ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಸಮಸ್ತ ಮುಸ್ಲಿಂ ಮುಖಂಡರುಗಳು ಎಲ್ಲರೂ ಸೇರಿ ಮೆಕ್ಕಾ ಮದಿನಾ ಭಾವಚಿತ್ರಗಳನ್ನು ಮೆರವಣಿಗೆ ಮಾಡುವ ಮೂಲಕ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿದರು. ಪಟ್ಟಣದ ಕ್ಯಾಂಪ್ ಮಸ್ಜಿದ್ ಇಂದ ಈದ್ಗಾ ಮೈದಾನದವರೆಗೆ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯಿತು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವ್ ರಾಥೋಡ್, NKST4 ನ್ಯೂಸ್, ಹುಣಸಗಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKST4. ಇದು ನಿರಂತರ ಕಾರ್ಯಪಡೆ.